السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ಸಹೋದರರೇ, ಇಲ್ಲಿ ನನ್ನಲ್ಲಿ ಅರ್ಪಿತವಾದಂತಹ ವಿಷಯ ಶ್ರೀ ಜುಮಾ ಜಮಾಅತ್. ಪ್ರಸ್ತುತ ಕಾಲಘಟ್ಟದಲ್ಲಿ ಅನ್ಯ ಪುರುಷರೊಂದಿಗೆ ಬೆರೆತು ಜುಮಾ ಜಮಾತಿಗೆ ಬೇಕಾಗಿ ಶ್ರೀಗಳು ಹೋಗುವುದರ ಕುರಿತಾಗಿದೆ ನಮ್ಮ ಚರ್ಚೆ. ಪ್ರಿಯರೇ, ಇಸ್ಲಾಮಿನಲ್ಲಿ ಒಂದು ವಿಷಯವನ್ನು ನೋಡುವುದಾದರೆ ಅದು ಇಸ್ಲಾಮಿಕವಾಗಿದೆಯೋ ಅನಿಸ್ಲಾಮಿಕವಾಗಿದೆಯೋ, ಆಚಾರವಾಗಿದೆಯೋ ಅನಾಚಾರವಾಗಿದೆಯೋ ಎಂಬುದನ್ನು ತೀರ್ಮಾನಿಸುವುದು ಇಸ್ಲಾಮಿನ ಚತುರ್ಪ್ರಮಾಣಗಳಾದಂತಹ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ಗಳಿಂದ ಮಾತ್ರ ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಪರಿಶುದ್ಧ ಕುರ್ಆನಿನಲ್ಲಿ ಅಲ್ಲಾಹನು ಸೂರತು ತೌಬಾದ 108ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಲಾ ತಕುಂ ಫೀಹಿ ಅಬದನ್ ಲಿಮಸ್ಜಿದನ್ ಉಸ್ಸಿಸ ಅಲಾ ತಕ್ವಾ ಮಿನ್ ಅವ್ವಲಿ ಯೌಮಿನ್ ಅಹqqu ಅನ್ ತಕೂಮ ಫೀಹಿ ರಿಜಾಲ್. ಅದೇ ರೀತಿ ಸೂರತು ನೂರಿನ 36ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ಫೀ ಬುಯೂತಿ ಅದಿನಲ್ಲಾಹು ಅನ್ ತುರ್ಫಾ ವಯುದ್ಕರ ಫೀಹಾ ಇಸ್ಮುಹು ಯುಸಬ್ಬಿಹು ಲಹು ಫೀಹಾ ಬಿಲ್ ಗುದ್ವಿ ವಲ್ ಆಸಾಲಿ ರಿಜಾಲುಲ್ ಲಾ ತುಲ್ಹಿಹಿಮ್. ಈ ಎರಡು ಸೂಕ್ತದಲ್ಲಿ ಅಲ್ಲಾಹನು ಮುಅ್ಮಿನಗಳ ಮಸೀದಿಯ ಕುರಿತು ಹೇಳುವಾಗ ಇಲ್ಲಿ ಪುರುಷರಾಗಿದ್ದಾರೆ ಉಲ್ಲೇಖಿಸಿರುವುದು. ಇದಕ್ಕೆ ಕಾರಣ ಮಹಾನುರಾದ ಇಮಾಮ್ ಫಕ್ರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ತನ್ನ ತಫ್ಸೀರು ರಾಜಿಯಲ್ಲಿ ಹೇಳುತ್ತಾರೆ, ಜುಮಾ ಜಮಾತಿಗೆ ಬೇಕಾಗಿ ಮಸೀದಿಗೆ ಹೋಗಬೇಕಾದವರು ಪುರುಷರು ಮಾತ್ರವಾಗಿದ್ದಾರೆ ಎಂದು ತಫ್ಸೀರುಲ್ ಮದ್ಹರಿಯಲ್ಲಿಯೂ ತಫ್ಸೀರುಲ್ ರೂಹುಲ್ ಬಯಾನಿಯಲ್ಲಿಯೂ ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಮಾತ್ರವಲ್ಲ, ಇನ್ನು ಹದೀಸ್ನ ಕಡೆಗೆ ನೋಡುವುದಾದರೆ ಬಹುಮಾನರಾದ ಮಹದಿ ಉಮ್ಮು ಹುಮೈದ್ ಇಬ್ನ್ ಸಅದಿ ರಲಿಯಲ್ಲಾಹು ಅನ್ಹಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ತನ್ನ ನೋವನ್ನು ವ್ಯಕ್ತಪಡಿಸುತ್ತಾ, ಯಮ್ನಉನಾ ಅಜ್ವಾಜುನಾ ಯಾ ರಸೂಲಲ್ಲಾಹ್, ಓ ನಬಿಯವರೇ, ತಮ್ಮ ಮಸ್ಜಿದುನ್ ನಬವಿಗೆ ಬಂದು ನಮಾಜ್ ನಿರ್ವಹಿಸುವುದನ್ನು ನಮ್ಮ ಪತಿಯಂದಿರು ತಡೆಯುತ್ತಿದ್ದಾರೆ ನಬಿಯವರೇ ಎಂದು ಹೇಳಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನಿನಗೆ ನಿನ್ನ ಮನೆಯ ಒಳಭಾಗವಾಗಿದೆ ನಮಾಜ್ ನಿರ್ವಹಿಸಲು ಉತ್ತಮವಾದ ಸ್ಥಳವೆಂದು ಹೇಳಿದ್ದಾಗಿ ತಫ್ಸೀರುಲ್ ರೂಹುಲ್ ಬಯಾನಿನಲ್ಲಿಯೂ ತಫ್ಸೀರುಲ್ ದುರ್ರುಲ್ ಮನ್ಸೂರಿನಲ್ಲಿಯೂ ಶೋಬುಲ್ ಈಮಾನಿನಲ್ಲಿಯೂ ಕಾಣಲು ಸಾಧ್ಯವಾಗುತ್ತಾ ಇದೆ. ಮುಗಿದಿಲ್ಲ, ಇನ್ನು ಅಸ್ಮಾ ಬೀಬಿ ರಲಿಯಲ್ಲಾಹು ಅನ್ಹಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ನಮಾಜಿಗೆ ಬೇಕಾಗಿ ಮಸೀದಿಗೆ ಅನುಮತಿಯನ್ನು ಕೇಳಿದ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ವಬುಯೂತುಹುನ್ನ ಖೈರುಲ್ ಲಹುನ್ನ, ನಿನಗೆ ನಿನ್ನ ಮಸೀದಿಯ ನಿನ್ನ ಮನೆಯ ಒಳಭಾಗವಾಗಿದೆ ನಮಾಜ್ ಮಾಡಲು ಉತ್ತಮವೆಂದು ಹೇಳಿದ್ದಾಗಿ ಶೋಬುಲ್ ಈಮಾನಿಯಲ್ಲಿಯೂ ಮಜ್ಮഉ ಝವಾಯಿಯಲ್ಲಿಯೂ ಕಾಣಲು ಸಾಧ್ಯವಾಗುತ್ತಾ ಇದೆ. ಆದ್ದರಿಂದ ಪರಿಶುದ್ಧ ಕುರ್ಆನಿನಲ್ಲಿಯೂ ಹದೀಸ್ನಲ್ಲಿಯೂ ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಲು ಸಾಧ್ಯವಾಗುತ್ತಾ ಇದೆ. ಇನ್ನು ಇಮಾಮುಲ್ ಅಯಿಮ್ಮಾ ಇಮಾಮುನ ಶಾಫಿ ರಲಿಯಲ್ಲಾಹು ಅನ್ಹು ತನ್ನ ಇಖ್ತಿಲಾಫುಲ್ ಹದೀಸ್ ಎಂಬ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಫಮಾ ಅಲಿಮ್ತು ಮಿನ್ಹುನ್ನ ಇಮ್ರಾಅತನ್ ಖರಜ್ತ ಇಲಾ ಶುಹೂಬಿ ಜುಮಾಅತಿನ್ ವಲಾ ಇಲಾ ಜಮಾಅತಿನ್ ಲೈಲನ್ ಔ ನಹಾರಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪತ್ನಿಯಂದಿರು, ಅವರ ಮಕ್ಕಳು, ಅವರ ಸೇವಕಿಯರು ಎಲ್ಲರೂ ಇದ್ದರೂ ಕೂಡ ಅವರಲ್ಲಿ ಯಾರೊಬ್ಬರೂ ಕೂಡ ರಾತ್ರಿ ಅಥವಾ ಹಗಲು ಜುಮಾಗೆ ಜಮಾತಿಗೆ ಬೇಕಾಗಿ ಮಸೀದಿಗೆ ಹೋಗುವುದು ಮುಸ್ಲಿಂ ಜಗತ್ತಿಗೆ ಗೊತ್ತೇ ಇಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಬಹುಮಾನರಾದ 9ನೇ ಶತಮಾನದಲ್ಲಿ ಜೀವಿಸಿದಂತಹ ಇಮಾಮ್ ಇಬ್ನ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ತನ್ನ ಫತುಲ್ ಕುಬರಾದಲ್ಲಿ ಹೇಳುತ್ತಾರೆ, ಜುಮಾ ಜಮಾತಿಗೆ ಬೇಕಾಗಿ ಯಾರಾದರೂ ಒಬ್ಬ ನಿಮ್ಮಲ್ಲಿ ಬಂದು ಅನುಮತಿ ಕೇಳಿಕೊಂಡರೆ ಅಲ್ಲಿ ನೀವು ಹರಾಮ್ ಎಂದು ಫತ್ವ ನೀಡಬೇಕೆಂದು ಎಂದು ಬಹುಮಾನರಾದ ಇಮಾಮ್ ಹಜರ್ ಅಲ್ ಹೈತಮಿ ರಲಿಯಲ್ಲಾಹು ಅನ್ಹು ತನ್ನ ತಫ್ಸೀರುಲ್ ಕುಬರಾದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಇನ್ನು ನೂತನವಾದಿಗಳು ನಿರಂತರವಾಗಿ ಅರಿಚುತ್ತಿರುವಂತಹ ಒಂದು ವಿಷಯವಾಗಿದೆ, ಲಾ ತಮ್ನೌ ಇಮಾ ಅಲ್ಲಾಹಿ ಮಸಾಜಿದ್ ಅಲ್ಲಾಹ್.
ಇದರ ತಾತ್ಪರ್ಯವೇನು, ಇದರ ವ್ಯಾಖ್ಯಾನವೇನು? ಬಹುಮಾನರಾದ ಇಮಾಮ್ ಶಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಮಸ್ಜಿದುನ್ ನಬವಿಗೆ ಮಸ್ಜಿದುಲ್ ಹರಾಮಿಗೆ ತವಾಫಿಗೆ ಬೇಕಾಗಿ ಸ್ತ್ರೀಯರು ಮಸೀದಿಗೆ ಹೋಗುವುದನ್ನು ತಡೆಯಬೇಡಿ ಎಂದಾಗಿದೆ, ಹೊರತು ಎಲ್ಲ ಮಸೀದಿಗಂಡಲು ತಡೆಯಬೇಡಿ ಎಂದಲ್ಲ. ಮಾತ್ರವಲ್ಲ, ನೂತನವಾದಿಗಳು ನಿರಂತರವಾಗಿ ಉಲ್ಲೇಖಿಸುವಂತಹ ಒಂದು ಹದೀಸ್ ಆಗಿದೆ, ಆತಿಕಾ ಬೀವಿ ರಲಿಯಲ್ಲಾಹು ಅನ್ಹಾ ಮಸೀದಿಗೆ ಹೋಗಿಲ್ಲವೇ? ಖಂಡಿತವಾಗಿಯೂ ಇದು ಸುನ್ನಿಗಳಿರುವಂತಹ ಬಹುದೊಡ್ಡ ಸಾಕ್ಷಿಯಾಗಿದೆ. ಆತಿಕಾ ಬೀವಿ ರಲಿಯಲ್ಲಾಹು ಅನ್ಹಾ ಮಸೀದಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಇಸ್ಲಾಮಿನ 3ನೇ ಖಲೀಫರಾದಂತಹ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅಲ್ಲಿ ತಡೆದು ಹೊಡೆದು ನಿಲ್ಲಿಸುತ್ತಿದ್ದರು ಎಂದು ಅಸಹುಲ್ ಕುತುಬ್ ಬಾದ ಕಿತಾಬಿಲ್ಲಾಹಿ ಸಹೀಲ್ ಬುಖಾರಿಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುತ್ತಾ ಇದೆ. ಮಾತ್ರವಲ್ಲ, ಬಿದೈಗಳು ಅನುಕರಿಸುವಂತಹ ಅವರ ಎಲ್ಲ ವಿಷಯದಲ್ಲಿ ನೋಡುವಂತಹ ಅವರ ಗ್ರಂಥವಾದ ಅಲ್ ಬಿದಾಹಿತು ವನ್ ನಿಹಾಯದಲ್ಲಿಯೂ ಕೂಡ ಇದೇ ಸಂಭವವನ್ನು ಕಾಣಲು ಸಾಧ್ಯವಾಗುತ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರೇ, ಇಲ್ಲಿ ನಮಗೆ ಮನದಟ್ಟು ಮಾಡಲು ಸಾಧ್ಯವಾಗುತ್ತಾ ಇದೆ, ಸ್ತ್ರೀ ಜುಮಾ ಜಮಾತ್ ಬೇಕಾಗಿ ಮಸೀದಿಗೆ ಹೋಗಬೇಕಾದವರಲ್ಲ, ಅವರು ಮನೆಯ ಒಳಗಿನ ಕೋಣೆಯಲ್ಲಾಗಿದೆ ಅವರು ಉತ್ತಮ, ಅವರು ಅಲ್ಲಿ ಆಗಿದೆ ನಮಾಜ್ ಮಾಡಬೇಕೆಂದು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಲು ಸಾಧ್ಯವಾಗುತ್ತಾ ಇದೆ. ಪ್ರೀತಿಯರೇ, ಮುಗಿದಿಲ್ಲ. ಇನ್ನು ಕೇರಳಕ್ಕೆ ಪ್ರಪ್ರಥಮವಾಗಿ ನಮಾಜಿಗೆ ಬೇಕಾಗಿ ಹೋದ ಸ್ತ್ರೀಯರು ಖದೀಜಾ ಕುಟ್ಟಿ, ಆಮಿನಾ ಕುಟ್ಟಿ ಎಂಬಿ ಇತ್ತೀಚೆಗೆ ಮರಣ ಹೊಂದಿದ ಸ್ತ್ರೀಗಳಾಗಿದ್ದಾರೆ. ಹೊರತು ಅವರ ಪೂರ್ವಿಕರಾದ ಪರಂಪರೆಗಳಲ್ಲಿ ಒಂದು ಸ್ತ್ರೀಗಳನ್ನು ಕೂಡ ತೋರಿಸಲು ಸಾಧ್ಯವೇ ಇಲ್ಲ. 1920ರಲ್ಲಿ ಕೇರಳಕ್ಕೆ ಬಂದ ಬಿದೈಗಳು ಮುಸ್ಲಿಂ ಸ್ತ್ರೀ ಜುಮಾ ಜಮಾತಿಗೆ ಹೋಗುವುದು ಮೊದಲಿಗೆ ಹರಾಮೆಂದು, ನಂತರ ಕಡ್ಡಾಯವೆಂದು, ನಂತರ ಹಲಾಲೆಂದು, ನಂತರ ಯಾವುದೇ ಪುಣ್ಯಕರ್ಮವಿಲ್ಲವೆಂದು, ನಂತರ ಸುನ್ನತ್ತೆಂದು ಹೇಳುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಕಾಲಚಕ್ರವು ಉರುಳಿದಂತೆ ಅವರ ಹೊಸ ಹೊಸ ತೌಹೀದ್ಗಳು ಬದಲಾಗುತ್ತಾ ಹೋಗುತ್ತಾ ಇದೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಅಲ್ಲಾಹನು ಹೇಳುತ್ತಿದ್ದಾನೆ, ವಕರ್ನಿ ಫೀ ಬುಯೂತಿಕುನ್ನ, ಸ್ತ್ರೀಗಳು ಮಸೀದಿಗೆ ಹೋಗಬೇಕೆಂದು, ಅದು ಪುಣ್ಯಕರ್ಮವೆಂದು, ಅದನ್ನು ಪ್ರೋತ್ಸಾಹಿಸಬೇಕೆಂದು ಎಂಬುವಂತಹ ಒಂದು ಯಾವುದಾದರೊಂದು ಆಯತ್ ಬೇಡ, ಯಾವುದಾದರೊಂದು ಹದೀಸ್ ನಿಮ್ಮ ಬಳಿ ಕೊಂಡು ತರಲು ಸಾಧ್ಯವಿದೆಯೇ ಎಂದು ಸವಾಲೊಡುತ್ತಾ, ನಾವು ಶೇಖುನಾ ಸುಲ್ತಾನುಲ್ ಎಪಿ ಉಸ್ತಾದರ ಮಕ್ಕಳಾಗಿದ್ದಾರೆ, ಶೇಖುನಾ ಮುಹಿಸುನ್ನ ಪೊಣ್ಮಳು ಉಸ್ತಾದರ ಆತ್ಮಶಿಷ್ಯಂದಿರಾಗಿದೆ. ನಮ್ಮೊಂದಿಗೆ ನಿಮ್ಮ ಸುಳ್ಳು ವಾದಗಳು ನಮ್ಮೊಂದಿಗೆ ನಡೆಯುವುದಿಲ್ಲ. ಆದ್ದರಿಂದ ಪವಿತ್ರ ಇಸ್ಲಾಂ ಧರ್ಮ ಪೂರ್ತಿಯಾಗಿದೆ. ಇದನ್ನು ಕಳಂಕ ಮಾಡಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ ಸಾಧ್ಯವಾಗುವುದೂ ಇಲ್ಲ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.